ಇವನು ಎದುರ್ತವನೆ ಗೈಸ್ ಬರಕ್ಕೆ. ಬಾರ ಬಾರ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಅಮ್ಯೂಸ್ಮೆಂಟ್ ಪಾರ್ಕಿಂದ. ಆ್ಯಂಡ್ ನನ್ನ ನೆನ್ನೆ ಹೇಳ್ದಂಗೆ ಸೌಂಡು ನನ್ನ ಫ್ರೆಂಡ್ಸು ನನ್ನ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಇವತ್ತು ಮಜಾ ಮಾಡೋಣ ಬಾ ಅಂತ, ನೋಡೋಣ ಹೆಂಗಿರುತ್ತೆ ಅಂತ ವ್ಲಾಗ್ ಮಾಡೋಕ್ಕೆ ಕಂಪ್ಲೀಟಾಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡು ಕ್ಯಾಮ್ರಾನ ಇಸ್ಕೊಂಬಂದಿದ್ದೀನಿ ಇವತ್ತು ವ್ಲಾಗ್ ಮಾಡೋಕ್ಕೆ ಅಂತಲೇ. ಸೊ ಮಜಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಇಂದ ಕರ್ಕೊಂಬಂದರೆ ಹಿಂಗೆ ಕೂರ್ಸೋರು ನಮ್ಮನ್ನೆಲ್ಲ ಸಬ್ಸ್ಕ್ರೈಬರ್ಸ್. ಸೊ ಇದು ನಮ್ಮ ಲಾಕರು, ನೀವು ಬಂದಾಗ ಬೇಕಿದ್ರೆ ಎತ್ಕೊಂಡೋಗಿ ಏನಾದ್ರು ಇದ್ರೆ. ಆ್ಯಂಡ್ ನಮ್ಮ ಬಾಯ್ ಸೆಟ್ ಮಾಡ್ತವ್ರೆ ಫುಲ್ ಇವತ್ತು ಒಳ್ಳೆ ಕ್ಯಾಮ್ರಾ ವಿಡಿಯೋ ಮಾಡೋದು ಗೈಸ್. ಇಷ್ಟೆಲ್ಲ ಫಿಕ್ಸ್ ಮಾಡ್ದ, ಗಾಡಿ ತಂದಿಲ್ಲ ಗೈಸ್ ಇವನು. ಓ ಹೋಗಪ್ಪ, ಸಾಕಾಗೋಗಿದೆ ಜೀವನ, ಬೇಡ ನನಗೆ. ನೋಡಿ ಕಾರ್ಡೇ ತಂದಿಲ್ಲ ಇವನು. ಇಲ್ಲಿ ಕಾರ್ಡ್ ಇರುತ್ತೆ. ದರಿದ್ರ ಅಂದ್ರೆ ನಾನು, ದರಿದ್ರ ಅಂದ್ರೆ ನಾನು. ಇನ್ನೊಂದು ಗೋಪುರ ಅದ್ರಲ್ಲಿ ಇದೆಯಾ, ನೋಡ್ತಾ ಇದ್ದಾರೆ ಇದೆಯಾ? ಗೈಸ್ ಕ್ಯಾಮ್ರಾದು ಕತೆ ಅಲ್ಲಿಗೆ ಮುಗೀತು. ಬೇಡವೇ ಬೇಡ ಅಂತೇಳಿ ಬರೀ ಫೋನಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದ್ಬಿಟ್ಟೆ. ಆ್ಯಂಡ್ ಎಲ್ಲರೂ ಇಲ್ಲಿ ಫಸ್ಟ್ ಟೈಟ್ ಮಾಡ್ಕೊತಿರೋದು ಅವ್ರ ಶಾರ್ಟ್ಸ್ಗಳನ್ನ. ಬಿಕಾಸ್ ಯಾರು ಶಾರ್ಟ್ಸ್ ಹೇಳಿದ್ದಾರೆ ಗೊತ್ತಿಲ್ಲ, ಅದಕ್ಕೆ ಟೈಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾರಾದರೂ ಫಸ್ಟ್ ಹೇಳಿದ್ರೆ ಆ ವ್ಯಕ್ತಿದು ಎಲ್ಲ ಸೇರಿ ಹೇಳ್ಬಿಡ್ತೀವಿ ಶಾರ್ಟ್ಸ್. ನಾನು ನನ್ನಂತ ಅನ್ಆರ್ಗನೈಸ್ಡ್ ಪರ್ಸನ್ ಯಾರಿಲ್ಲ. ಚಪ್ಪಲಿ ತಂದಿಲ್ಲ, ಟಿ ಶರ್ಟ್ ತಂದಿಲ್ಲ. ದೊಡ್ಡ ಗಂಡ್ಸಾಡ್ದಂಗೆ ಆಡ್ತಾನೆ ನಡಿಯಲ್ಲಿ. ನೋಡಿ ಅವ್ರಿಗೂ ಭಯ, ಅವರು ಓಡ್ತಾವ್ರು ನೋಡಿ. ಗೈಸ್ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಆ ಶರ್ಟಲ್ಲಿ ಆಡಕ್ಕೆ ಬಿಡಲ್ಲ ಅಂದ್ರು ವಾಟರ್ ಗೇಮ್ಸ್ ಎಲ್ಲ. ಸೊ ನಾವೇನು ಅನ್ಕೊಂಡ್ವಿ, ಫಸ್ಟ್ ವಾಟರ್ ಗೇಮ್ಸ್ ಆಡ್ಬಿಡೋಣ. ಹೆಂಗೂ ಇವರೆಲ್ಲ ಇಲ್ಲೇ ಇದ್ದಾರೆ ಜನ, ನೋಡಿ ಹೆಂಗೆ ನಿಂತವ್ರೆ. ಅದಕ್ಕೆ ನಾವು ಫಸ್ಟು ಲ್ಯಾಂಡ್ ಗೇಮ್, ವಾಟರ್ ಗೇಮ್ ಮಾಡಿ ಲ್ಯಾಂಡ್ ಗೇಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ವಾಟರ್ ಗೇಮ್ ಸ್ಟಾರ್ಟ್ ಆಗೋದು 12:30 ಇನ್ನೂ 12 ಗಂಟೆ. ಸೊ ಇವನು ಎದುರ್ತವನೆ ಗೈಸ್ ಬರಕ್ಕೆ. ಬಾರ ಬಾರ ಬರ್ರ, ಇವರೆಲ್ಲ ಹುಡುಗಿರ್ ತರ ಆಡ್ತಾರಪ್ಪ. ತಿರ್ಗಾಕೆ ಇರೋದು ಬಾರೋ ಗೈಸ್. ಲ್ಯಾಂಡ್ ಗೇಮ್ ಎಲ್ಲ ಸಾಕಾಯ್ತು, ಈಗ ವಾಟರ್ ಗೇಮ್ ಮಾಡೋಣ ಅಂತ ಹೋಗ್ತಾ ಇದೀವಿ ಗೈಸ್. ಇಲ್ಲಿ ಯಾವುದೋ ಇದೆ, ಠಮ್ ಅಂತ ಸಡನ್ ಆಗಿ ಬಿಟ್ಬಿಡುತ್ತೆ ಇಲ್ಲಿ ನೋಡಿ. ಆ ಥರ ಕಾಣ್ತಿದ್ದಾರೆ ನಿಮಗೆ, ಆ ಥರ ಎಲ್ರಿಗೂ ಕಣ್ಣಲ್ಲಿ ಭಯ ಇದೆ. ಸೌಂಡ್ ನೋಡಿ ಹೆಂಗೆ ಬರುತ್ತೆ ಇವಾಗ. ನಮ್ಮ ನಿತೀಶ್ ಹೋಗೋನೆ, ಸೌಂಡ್ ನೋಡಿ ಬಟನ್ ಒತ್ತಿದ ತಕ್ಷಣ ಹೋಗೋ ಕರೀತವ್ರೆ ಗೈಸ್. ಅಲ್ಟಿಮೇಟ್ ಆಗಿತ್ತು ಅದು ಮಾತ್ರ. ಸಡನ್ ಆಗಿ ಕೆಳಗಡೆ ಕಾಲಿರುತ್ತಲ್ಲ, ನೆಲಾನೇ ಕೆಳಗೆ ದುಬುಕ್ಬಿಡ್ತು. ಹೌದು, ರೇಸ್ ಮಾಡೋದಂತೆ ಗೈಸ್ ಇದು. ಎಲ್ಲರೂ ಏನೋ ಲೈನ್ ಆಗಿ ರೇಸ್ ಮಾಡೋದಂತೆ. ನೋಡೋಣ ಅದನ್ನ ಆಡಕ್ ಹೋಗೋಣ. ನಡುಕ್ತವನೆ, ಕಾಲು ನಡುಕ್ತೈತೆ. ಹೋಗೋ 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 ಹೋಗೋ. ಹೋಗು ನೀನು, ಹೋಗು ಆಚೆ ಬರೋ. ಹಾಕಿದ್ದಾನೆ. ಸೊ ನೆಕ್ಸ್ಟ್ ಗೇಮ್ ಬಂದಿದ್ದೀವಿ. ಇದು ಈ ಗೇಮು. ಇನ್ನೊಂದು ಗೇಮ್ ಅಂತ ಅಲ್ಟಿಮೇಟ್ ಆಗಿತ್ತು, ಕರೆಕ್ಟಾಗಿ ದಬ್ಬಕ್ಕಂದು ಬಿಟ್ಬಿಟ್ಟು. ಎಷ್ಟು ಹೋಗ್ತಾ ಇದೀವಿ ನಾವು, 4 ಜನ ಗೈಸ್. ಲೇಜಿ ಪೂಲ್ ಸತ್ತೋಗ್ಬಿಟ್ಟವನೆ. ಲೇಜಿ ಪೂಲಿಗೆ ಬಂದಿದ್ದೀವಿ, ದಬ್ಬಾಕ್ಬಿಟ್ರು. ಯಾರ್ದು? ನಿತೀಶ್ ಜತ್ಕೊಂಡು ನೋಡೋಗ್ತಾವನೆ. ಸಂಜಯ್ ಜತ್ಕೊಂಡು ಇವ್ನು ಬಂದ್ಬಿಟ್ಟ. ನಿತೀಶ್ ಜೊತೆ ನೋಡೋಗ್ಬಿಟ್ಟ. ನನ್ನ ಫೋನ್
ಓ ಫ್ಯಾಮ್, ಸೊ ವಾಟರ್ ಗೇಮ್ ಮಾಡಿ ಲ್ಯಾಂಡ್ ಗೇಮ್ ಇನ್ನೊಂಚೂರು ಉಳಿಸಿದ್ದೀವಿ. ಈಗ ಲಂಚಿಗೆ ಬಂದಿದ್ದೀವಿ. ಲಂಚ್ ಅವ್ರು ತಿನ್ಬೇಕಾದ್ರೆ ಸಖತ್ ಹಸ್ವಾಗ್ತಿದೆ. ಸೊ ಲೆಟ್ಸ್ ಈಟ್ ಸಮಥಿಂಗ್. ಅಣ್ಣ ಪ್ರಮೋಷನ್ ಸಿಗ್ಲೈತೆ ಬೇಡ. ಸೊ ಬಾಯ್ಸ್ ಎಲ್ಲ ಬಿರಿಯಾನಿ ತಿಂತಾ ಇದ್ದಾರೆ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ನಂದು ಇದು ನಂದಲ್ಲ, ಸಂಜೆದು ಗೈಸ್, ಇದು ನಂದು. ಓಕೆ ಗೈಸ್, ಸೊ ಫೈನಲಿ ಲಂಚ್ ಮುಗಿಸಿ ಈಗ ಲ್ಯಾಂಡ್ ಗೇಮ್ ಬಟ್ಟೆ ಎಲ್ಲ ಒಣಗೋಗಿದೆ. ಲ್ಯಾಂಡ್ ಗೇಮ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ಕಾಲೆಲ್ಲ ಸಖತ್ ಸುಡ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಸುಡ್ತಾ ಇದೆ ಗೈಸ್. ಊಟ ಮಾಡಿದ್ಮೇಲೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು ಎಲ್ರಿಗೂ. ಐಸ್ ಕ್ರೀಮ್ ತಗೋತವ್ರೆ. ಮೆಲ್ಟ್ ಆಗ್ಬಿಟ್ಟಿದ್ಯಾ? ಬಿಸಿಗೆ ಫ್ರಿಜ್ ಬಿಸಿಗೆ ಬಿಸಿಲು ಡೈರೆಕ್ಟಾಗಿ ಫ್ರಿಜ್ಜಿಗೆ ಬೀಳ್ತೈತಲ್ಲ. ಇದೇ ಫ್ರೀ ಆಗಿದ್ಯಾ? ಏಡಿ ತಗೊಂಬ, ಆನೆ ಐತಿಲ್ಲಿ. ಏಡಿ ತಗೊಂಬಾರ, ಹಂಗೆ ಹೋಯ್ತಿಯಾ? ಏನೋ ಸೌಂಡ್ ಮಾಡ್ತೈತೆ. ಹಿಂಗ್ ಬಂದವ್ ನೋಡಿ, ಲೈನ್ ಯೂನಿಫಾರ್ಮ್ಗಳು ಹಾಕೊಂಡು ಎಲ್ಲರೂ ಹುಡುಗರು ಸೇಮ್ ಬಟ್ಟೆ. ಸೊ ಈ ಗೇಮ್ ಆಡಕ್ ಬಂದಿದೀವಿ. ಡ್ರಾಪ್ ಝೋನ್ ಆಡಿದ್ವಿ, ಅದನ್ನ ವಿಡಿಯೋ ಮಾಡಕ್ ಆಗಿಲ್ಲ. ಇದನ್ನ ಆಡ್ತಾ ಇದೀವಿ ಈಗ. ಇದು ಮಷಿನ್ ನೋಡಿ ಹೆಂಗ್ ಅಲ್ಲಾಡ್ತೈತೆ, ಇದೇ ಅಲ್ಲಾಡ್ತೈತೆ ಗೈಸ್. ಆ ಗೇಮ್ ಆಡಿ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಮೀನುಗಳು ಎಷ್ಟು ಹೊಡೆದಿದ್ದಾವೆ ಅಪ್ಪ ಗೈಸ್. ಫೈನಲಿ ಹೊರಡೋಣ ಅಂತ ಅನಿಸ್ತಾ ಇತ್ತು ನಂಗೆ. ಯಾಕೋ ಒಂಥರ ಸರಿ ಅನಿಸ್ತಿಲ್ಲ ಮನಸ್ಸು. ಆ್ಯಂಡ್ ಏನೋ ಒಂಥರ ಪ್ಯೂಕಿಶ್ ಫೀಲ್ ಆಗ್ತಿದೆ ತಿನ್ಬಿಟ್ಟು. ಊಟ ಅಂತೂ ದೇವರಾಣೆ ಚೆನ್ನಾಗಿರಲಿಲ್ಲ. ಅದಕ್ಕೆ ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೊರಟಿದ್ದೀವಿ ಗೈಸ್. ನಂಗೇನೋ ಒಂಥರ ಇನ್ನೂ ಜಾಸ್ತಿನೇ ಆಗೋಯ್ತು ಆ ಪ್ಯೂಕಿಶ್ ಫೀಲಿಂಗು. ಅದಕ್ಕೆ ಮಜ್ಜಿಗೆ ತೊಗೋತಾ ಇದ್ದೀವಿ. ನಮ್ಮ ಸಾಗರ್ಗಳು ಮಜ್ಜಿಗೆ ಕುಡಿಸ್ತವ್ರೆ ಗ್ಲಾಸ್ ಜೊತೆಗೆ ಅಂತೆ. ಎಷ್ಟಿದು? ಎಷ್ಟು ಮೇಡಮ್ ಇದು? 40 ರೂಪೀಸ್ ಗ್ಲಾಸ್ ಜೊತೆಗೆ. ಅಲ್ಲ, ವಾಪಸ್ ಕೊಡಬೇಕು ಗ್ಲಾಸು. ಇವನು ನಮ್ಮ ಪರ್ಸ್ನಲ್ ಬಾಡಿ ಗಾರ್ಡು. ಫಸ್ಟ್ ಒಂದು ಕುಡಿದು ನನಗೇನು ಆಗಿಲ್ಲ ಅಂದರೆ ಆಮೇಲೆ ನನಗೆ ಕೊಡೋದು ಅಲ್ಲ ಮಚ್ಚ? ಸ್ವಲ್ಪ ಉಪ್ಪು ಕಮ್ಮಿ. ಕೊಡಲೇ ನಿಂಗೆ ಏನಾದ್ರು ಆದ್ರೆ ಹಾಯ್, ಒಂದು ಸೆಕೆಂಡ್. ಹಾಯ್ ಬಾಯ್ ಥ್ಯಾಂಕ್ ಯು ಬಾಯ್. ಕೊಡೋ, ನನಗೆ ವಾಂತಿ ಬರಂಗೆ ಆಗ್ತೈತೆ ಪಾಪ. ಹುಡುಗರು ಇಷ್ಟೊತ್ತು ಕಾದ್ರು ನೋಡ್ರೆ ಮತ್ತೆ ಹೋದೇನು ಗೈಸ್. 4 ಜನ ನಾವೇ ಕಳಿಸ್ಬಿಟ್ವಿ. ಬಿಕಾಸ್ 4 ಜನ ಮಾತ್ರ ಕೂರ್ಸೋಕ್ಕಾಗತ್ತಂತೆ. ನಾವು ಬಿಟ್ಕೊಟ್ಟಿದ್ವಿ. ಅವ್ರು 3 ಜನ ಖಾಲಿ ಇತ್ತು ಅಂತೇಳಿ 3 ಜನ ಹೋದ್ರು. 3-4 ಜನ. ಈಗ ನಾವೆಲ್ಲ ಹೋಗ್ಬೇಕು. ನಮ್ಮ ಸಮಯ ಬಂದಿದೆ. ನೆಕ್ಸ್ಟು ಯಾವ ಕಾರ್ ಅಂತ ನಾನು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯೆಲ್ಲೋ ಕಲರ್ ಬಂದು ರೆಡ್ ರೆಡ್ಗೆ ಹೋಗ್ಬಿಟ್ಟ. ಫೈನಲಿ ಗೈಸ್, ಇದು ಒಂಚೂರು ಹಳೆ ಗಾಡಿ ನನ್ನ ಪ್ರಕಾರ. ಅಲ್ಲಿ ಇನ್ನೊಂದು ಹೊಸದು ಜಾಗ ಇದೆ. ಈ ಥರ ಇನ್ನೂ ಹೊಸ ಗಾಡಿಗಳು ಹಾಕಿದ್ದಾರೆ. ಬಟ್ ಅದು ತುಂಬ ರಶ್ ಇದೆ. ಅದಕ್ಕೆ ಇದೇ ಆಡ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ನಮ್ಮ ಟಾರ್ಗೆಟ್ ಇವತ್ತು ಇವನೇ. ನಾವೆಲ್ಲ ಟಾರ್ಗೆಟ್ ಮಾಡ್ತಿರೋದು ಗೈಸ್. ಫೈನಲಿ ಸ್ಕೇರಿ ಹೌಸ್ಗೆ ಬಂದಿದ್ದೀವಿ. ಒಬ್ಬನೇ ಬೇರೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಗಾಂಡ್ಗಾಬರಿ ಆಗ್ತೈತೆ ನನಗೆ. ಬೀಳ್ತಲ್ಲ ಗಾಡಿ ಅಲ್ಲಾಡ್ತೈತೆ. ಭಯ ಆಯ್ತು. ನೋಡಿ ಈಗ ಇದು ಓಪನ್ ಆಗುತ್ತೆ. ಸಕಲಾಗಿ ಮಾಡಿದ್ದಾರೆ. ಸೊ ಈ ಗೇಮ್ ಬಂದಿದ್ದೀವಿ. ಈ 2 ಬಾಲ್ನ ಬ್ಯಾಸ್ಕೆಟ್ಗೆ ಹಾಕ್ಬೇಕಂತೆ. ನೋಡೋಣ, ನಿತೀಶ್ ಅಣ್ಣ ಫಸ್ಟ್ ಆಡ್ತವ್ರೆ, ಆಗ್ತಾನ ಅಂತ. ಹಾಕು. ಇವಾಗ ನೀನು ಅಕಸ್ಮಾತ್ ಹಾಕಿಲ್ಲ ಅಂದ್ರೆ ಏನ್ ಕೊಡ್ತೀಯ? ಒಂದ್ಸರಿ ಆಡ್ಲಿ ಬಿಡು. ನಮ್ಮ ಕಡೆಯಿಂದ 500 ರೂಪಾಯಿ ಹಾಕಿಲ್ಲ ಅಂದ್ರೆ ನಾವೆಲ್ಲ ಆಡೋದಕ್ಕೆ ಅವ್ನು ಕೊಡ್ತಾನೆ. ಓಕೆ, ನಾನು ನೋಡೋಣ. ಅಲ್ಲ ಆಡ್ತೀಯಾ? ಇಲ್ಲ ಬಾಲ್ ಕೊಡು. ನೀನ್ ಹೇಳಪ್ಪ. 500 ರೂಪಾಯಿ ಆಡಲ್ಲ, ಅವ್ನು ಕೊಡಲ್ಲ. ಬಾ ಹಾಕಪ್ಪ. ಬಾ ಬಂದ್ಬಿಡು. ಒಂದೇ ಹಾಕ್ಬೇಕಾ? ಇಲ್ಲ, ಸಾಯಿಲ್ ಆಡ್ತವನೆ.
Yes, come on, say me one more in your way. ನಮ್ ಟುಮ್ ಟುಮ್ ಬೊಂಬೆ ಅಂತ ಏಕೆನೋ ಆನೆ ಅಂತ ಆನೆ ಓಕೆ ಬ್ರೋ ಇದೆಲ್ಲ ಮಾಡೋ ಬದಲು ₹100 ಫ್ರೀಯಾಗಿ ಕೊಟ್ಬಿಡು ಬ್ರೋ. ಆಡಿ ಆಡಿ ನೆಕ್ಸ್ಟ್ ಯಾರು ಆಡ್ತೀರಾ ಗೈಸ್? ಸಾಯಿಲ್ ಗೆದ್ದಿದ್ದು ಒಂದು ಬೊಂಬೆ, ಇಲ್ಲಿ ₹600, ಅಲ್ಲಿ ₹1600. ಎಷ್ಟು ದುಡ್ಡು ಗೊತ್ತಾಗ ನೋಡಿ. ಈ ಬೊಂಬೆ ₹1600 ಗೈಸ್. ಇದರಲ್ಲಿ 3 ಡಕ್ ಎತ್ಬೇಕಂತೆ. ಆಡ್ ಮಾಡಿದ್ಮೇಲೆ 10ಗಿಂತ ಜಾಸ್ತಿ ನಂಬರ್ ಬಂತು ಅಂದ್ರೆ ಹಿಂದೆ ನಂಬರ್ ಬರ್ದಿರ್ತಾರೆ. ಒಂದಕ್ಕೂ 2 ಡಕ್ಕು 3 ಡಕ್. ನಿನ್ ಪ್ರಕಾರ 5 ಬಂದಿರ್ತದ ಮಚ್ಚ. 2 + 2 4. ಇದೇನೋ ಇದೆ ಮಚ್ಚ. ಗೈಸ್ ಇನ್ ಟೋಟಲ್ ₹2800 ಖರ್ಚು ಮಾಡಿದೀವಿ ಆ 3 ಅಂಗಡಿಯಲ್ಲಿ ನಾವು. ಫೈನಲಿ ಬ್ಯಾಗ್ಗಳೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ನಮ್ದು. ಸೊ ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಬೇರೆ ಬಾಯ್ಸ್ ಎಲ್ಲ ಈಗ ಸಂಜೆ ಸಾಯಿಲು ನಿತೀಶು ಎಲ್ಲ ಬೈಕಲ್ಲಿ ಬಂದಿದ್ದಾರೆ. ಬೈಕ್ ರೈಡ್ ಅಂತಾನೆ ಪ್ಲಾನ್ ಆಗಿದೆ ಆಕ್ಚುಲ್ ಆಗಿ. ಆಮೇಲೆ ವಂಡರ್ಲಾ ಅಂತ ಪ್ಲಾನ್ ಆಗಿದ್ದು, ವಾಟರ್ ಪಾರ್ಕ್ ಅಂತ. ಸೊ ಈಗ ಅವರೆಲ್ಲ ಬೈಕಲ್ಲಿ ಬರ್ತಿದ್ದಾರೆ. ನಾನು ಸುಜಿತ್ ಮತ್ತೆ ಸಾಗರ್ ಕಾರಲ್ಲಿ ಬಂದಿದ್ದೀವಿ. ಸೊ ಇಲ್ಲಿಂದ ನನ್ನ ಫೋನ್ 7% ಇದೆ. ಇಲ್ಲಿ ಯಾರ ಹತ್ರನೂ C ಟೈಪ್ ಕೇಬಲ್ ಇಲ್ಲ ಚಾರ್ಜ್ಗೆ. ಸೊ ನೋಡೋಣ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗ್ಬೇಕು ಇಲ್ಲಿಂದ. ಗೈಸ್ ಸೊ ಫೈನಲಿ ಅವ್ರು ಬಂದರು ಬಾಯ್ಸು. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬ್ಯಾಗೆಲ್ಲ ಎತ್ಕೋಬೇಕಲ್ಲ. ಹೆಲ್ಮೆಟ್ ಎಲ್ಲಿದೆ ಬ್ರೋ? ಗೈಸ್ ಸೊ ಫೈನಲಿ ಬಾಯ್ಸ್ ಬೈಕೆಲ್ಲ ಎತ್ಕೊಂಡು ಬಂದವ್ರೆ. ಇವಾಗ ಇನ್ನು ನಮ್ಮ ಕಾರಲ್ಲೂ ಲಗೇಜ್ನೆಲ್ಲ ಎತ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ. ಇವಾಗ ನಾನು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಫೈನಲಿ ಮನೆ ರೀಚ್ ಆಗಿದ್ದೀನಿ. ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಟವ್ರು ನಮ್ಮ ಅಮ್ಮ ಎಲ್ಲ ಸೇಫಾಗಿ ಫೆಲ್ಲ ಚೇಂಜ್ ಮಾಡಿ. ಖುಷಿ ಏನಂದರೆ ನನ್ನ ರೂಮ್ಗೆ ಹೋದರೆ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸೊ ಫೈನಲಿ 15 ನಿಮಿಷ ಕೂತ್ಕೊಂಡು ಈಗ ಜಿಮ್ಮಿಗೆ ಹೊರಟಿದ್ದೀನಿ. 9 o'clock ಟೈಮು. ಐ ಡೋಂಟ್ ವಾಂಟ್ ಟು ಮಿಸ್ ಜಿಮ್ ಅಂತೂ ಇನ್ಮೇಲೆ ಏನಾದರೂ ಮಿಸ್ ಮಾಡಬಾರ್ದು ಅಂದ್ಕೊಂಡು ನಿನ್ನೇನೋ ವ್ಲಾಗ್ ಮಿಸ್ ಮಾಡಿದ್ದೆ ನಾನು. 400 ಪುಷಪ್ ಕೊಡ್ತೆ ಅಂದರೆ ಬ್ರೇಕ್ ಕೊಟ್ಟು. ಸೊ ನಮ್ಮ ಟ್ರೈನರ್ ಹೇಳಿದ್ರು ಯಾವತ್ತು ಮಿಸ್ ಮಾಡ್ತೀರಾ ಅವತ್ತೊಂದು 400 ಪುಷಪ್ ಹೊಡೆದ್ಬಿಡಿ ಅಂತ. ಬ್ಯಾಕ್ಗೆ 100, ಟ್ರೈಸಿಪ್ 100 ಮತ್ತು ಶೋಲ್ಡರ್ದು 100 ಆ ಥರ 400 ಹೊಡೆದಿದ್ದೆ. ಈಗ ಇವತ್ತಿಂದು ಹೋಗಿ ಏನು ಮಾಡಿಸ್ತಾರೆ ನೋಡೋಣ. ಗೈಸ್ ಸೊ ಫೈನಲಿ ಜಿಮ್ ರೀಚ್ ಆಗಿದ್ದೀನಿ. ಈಗ ವರ್ಕೌಟ್ ಮಾಡಿ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಾನು ಜಿಮ್ ಮುಗಿಸಿ ಫೋನ್ನೇ ಜಿಮ್ ಒಳಗೆ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ಒಂದು ಶಟ್ಟರ್ ತೆಗೆದು ಈಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಸೊ ಜಿಮ್ಮಿಂದ ಹೊರಟೆ. ಗಾಡಿ ಲಿಟ್ರಲ್ ಆಗಿ ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಮುಂದೆ ಸ್ಟಾಪ್ ಆಗಿದೆ. ಅಂದರೆ ಗುಡುಗುಡು ಅಂತಿದೆ, ಮೂವೇ ಆಗ್ತಾಯಿಲ್ಲ. ಜಿಮ್ ಹತ್ರನೇ ಎಳಿಯೋಕ್ಕೆ ಶುರು ಆಯಿತು. ಕರೆಕ್ಟಾಗಿ ಇಲ್ಲಿಗೆ ಬಂದು ನಿಂತ್ಕೊಳ್ತು ಗಾಡಿ. ಫೈನಲಿ ಫ್ಯೂಲ್ ಹಾಕ್ಸ್ಕೊಳ್ಳೋಣ. ಸೊ ಜಿಮ್ಮಿಂದ ಬಂದೆ ಆ್ಯಂಡ್ ಒಂದು ರೀಲ್ ಶೂಟ್ ಮಾಡೋದಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಪ್ರಶಾಂತ್ ಅಣ್ಣ ಬರ್ಡೇ ನಾಳೆ. ಸೊ ಎಷ್ಟು ಬೇಗ 1 year ಆಫ್ ವ್ಲಾಗಿಂಗ್ ಆಗೋಗಿದೆ. ಅದ್ರ ಜೊತೆಗೆ ಪ್ರಶಾಂತ್ ಅಣ್ಣ ಬರ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರ್. ಅವ್ರ ಮನೇಲಿ ಕೇಕ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿ ನಾವೇ ನಮ್ಮ ಕೈಯಾರ ಹೋಗಿ ಬಿರಿಯಾನಿ ತಿಂದು ಏನೇನೋ ಡೆಕೋರೇಷನ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ನಾವೇ ಡೆಕೋರೇಟ್ ಮಾಡಿದ್ವಿ ಲಾಸ್ಟ್ ಟೈಮು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಟ್ ಅದು ಬಿಟ್ಟರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಪ್ರಶಾಂತ್ ಅಣ್ಣ ಬರ್ಡೇ ಏನಾಯಿತು ಹೆಂಗಾಯಿತು ಅಂತ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಲಾಟ್ಸ್ ಆಫ್ ಲವ್.